2026-27ನೇ ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪಾವತಿಸುವವರಿಗೆ ನೀಡುತ್ತಿದ್ದ ಶೇಕಡಾ 5% ರಿಯಾಯಿತಿ ಅವಧಿಯನ್ನು ಮೇ 31, 2026ರವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಕೋರಿದ್ರು. ನಗರಸಭೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೊದಲು ಏಪ್ರಿಲ್ 30ಕ್ಕೆ ಕೊನೆಗೊಳ್ಳಬೇಕಿದ್ದ ರಿಯಾಯಿತಿ ಅವಧಿಯನ್ನು ಈಗ 1 ತಿಂಗಳು ಅಂದರೆ ಮೇ 31ರವರೆಗೆ ವಿಸ್ತರಿಸಲಾಗಿದೆ. ನಗರ ಸಂಸ್ಥೆಗಳ ವ್ಯಾಪ್ತಿಯ ಎಲ್ಲ ವಸತಿ ಹಾಗೂ ವಾಣಿಜ್ಯ ಆಸ್ತಿ ಮಾಲೀಕರಿಗೆ ಈ ರಿಯಾಯಿತಿ ಅನ್ವಯವಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆಯುವಂತೆ ಕೋರಿದರು. ಈ ಮೊದಲು ನಿಗದಿಪಡಿಸಲಾಗಿದ್ದ ಅವಧಿಯಲ್ಲಿ ಕಂದಾಯ ಪಾವತಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ಅವಧಿಯನ್ನು ವಿಸ್ತರಿಸಲಾಗಿದ್ದು, ನಾಗರಿಕರು ಈ ರಿಯಾಯಿತಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಮೇ 31ರ ನಂತರ ಪೂರ್ಣ ತೆರಿಗೆ ಪಾವತಿಸಿದರೆ ಈ ಶೇಕಡಾ 5% ರಿಯಾಯಿತಿ ಸೌಲಭ್ಯ ದೊರೆಯುವುದಿಲ್ಲ. ಆದ್ದರಿಂದ ತೆರಿಗೆದಾರರು ನಿಗದಿತ ಸಮಯದೊಳಗೆ ತೆರಿಗೆ ಪಾವತಿಸಿ ಲಾಭ ಪಡೆಯಲು ಕೋರಲಾಗಿದೆ. ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಕಂದಾಯ ಮಹತ್ವದ ಆದಾಯವಾಗಿರುವುದರಿಂದ ಎಲ್ಲ ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಮೇ 31ರ ಒಳಗೆ ಮನೆ ಮತ್ತು ನೀರಿನ ಎರಡೂ ಕಂದಾಯ ಪಾವತಿಸಬೇಕು ಎಂದು ಪೌರಾಯುಕ್ತರು ಮನವಿ ಮಾಡಿದರು. ನಮಸ್ಕಾರ. ಮೊದಲನೇದಾಗಿ ಈಗಾಗಲೇ 2026-27ನೇ ಸಾಲಿನಲ್ಲಿ ಏನು ಪ್ರತಿ ವರ್ಷ ವಾಡಿಕೆಯಂತೆ ಘನವೆತ್ತ ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನು ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ದರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ದರಿಂದ ಈ ಬಾರಿ 1 ತಿಂಗಳ ಕಾಲ ಅಂದರೆ 31/5/2026ರವರೆಗೂ ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸ್ ನೆಟ್ ಒಳಗಡೆ ಬರೋಂಥದ್ದಕ್ಕೆ ಇದನ್ನು ಬಂದು 5% ರಿಬೇಟ್ ಇದನ್ನು ಉಪಯೋಗಿಸ್ಕೊಂಡು ನಗರಕ್ಕೆ ನಿಗದಿತವಾದಂಥ ತೆರಿಗೆಗಳನ್ನು ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ನಾವೇನು ಅನಧಿಕೃತ ಆಸ್ತಿಗಳಿದೆಯೋ ಅದಕ್ಕೆ ಬೇಕಾತ ಕೊಟ್ಟಿದ್ದೀವೋ ಅದನ್ನ ಇದುವರೆಗೂ ಕೊಟ್ಟಿಲ್ಲ. ಈ ಸರಿ ಅದಕ್ಕೂ ಸಹ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಇದು ಈ ತಿಂಗಳ 31/5/2026ವರೆಗೂ ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನು ನಮ್ಮ ಕಡೆಯಿಂದನೇ ಇದುವರೆಗೂ ಮಾಡಿರಲಿಲ್ಲ, ಈ ಸರಿ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನು ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನು ಸೆಕ್ಷನ್ ನಮ್ಮ ಏನು 1964 ಆ್ಯಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ 12,000 ಪ್ರಕಾರ ದುಪ್ಪಟ್ಟು ತೆರಿಗೆ ಏನು ಹಾಕ್ಬೇಕು ಅದನ್ನು ನಾವು ದುಪ್ಪಟ್ಟು ತೆರಿಗೆ ಹಾಕ್ತೀವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.